ನಮ್ದು ನೆಕ್ಸ್ಟ್ ಮೇನ್ ರನ್ನಿಂಗ್ ಆಸ್ ಆಫ್ ನಾವು ಏನು ಅಂದರೆ ನಮ್ಮದು ಸ್ನೋಫ್ಲೇಕ್ ಐಸ್ ಕ್ರೀಮು. ದ ಐಸ್ ಕ್ರೀಮ್ ಹೇಗೆ ಅಂದರೆ ಇಟ್ ಈಸ್ ಅ ರೋಲ್. ದ ರೋಲ್ ಇಸ್ ಆಲ್ರೆಡಿ ಅದು ಕೂಲ್ ಮಾಡುತ್ತೆ. ಎನಿ ಲಿಕ್ವಿಡ್ ಯು ಪುಟ್ ಇಟ್ ವಿಲ್ ಕಮ್ ಇನ್ ದ ಫಾರ್ಮ್ ಆಫ್ ಸ್ನೋಫ್ಲೇಕ್. ಈ ಥರ ಉದ್ದ ಅದ ನಮ್ಮದು ಹಳೆ ಕಾಲದ್ದು ಗೋಲಾ ಐಸ್ ಲಾಲಿ ಎಲ್ಲ ಬರುತ್ತೆ ನೋಡಿ, ಅದೆಲ್ಲ ಚರ್ನ್ಡ್ ಬರುತ್ತೆ. ಇದು ಒಂದು ಸ್ವಲ್ಪ ಉದ್ದ ಬರುತ್ತೆ. ಸೊ ನಾವೇನು ಅಂದ್ಕೊಂಡ್ವಿ, ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ದ ಸೇಮ್ ಓಲ್ಡ್ ಕೋಕೋ ಕೋಲಾ, ಸೇಮ್ ಓಲ್ಡ್ ಮಾಝಾ, ವಿ ಗಾಟ್ ಆರ್ ಶುಗರ್ ಕೇನ್ ಮಷೀನ್. ಸೊ ಶುಗರ್ ಕೇನ್ನ ಎಕ್ಸ್ಟ್ರಾಕ್ಟ್ ಮಾಡಿ ವಿ ವಿಲ್ ಗಿವ್ ಇಟ್ ಇನ್ ದ ಫಾರ್ಮ್ ಆಫ್ ಸ್ನೋಫ್ಲೇಕ್ಸ್. ಹೌದು. ಮತ್ತೆ ಶುಗರ್ ಕೇನ್ ಅಲ್ಲೂ ವಿ ಕ್ಯಾನ್ ಗಿವ್ ಯು ಫ್ಲೇವರ್ಸ್. ವಿ ಕ್ಯಾನ್ ಗಿವ್ ಯು ಚಾಟ್ ಮಸಾಲ, ಲೆಮನ್, ಜಿಂಜರ್, ಅದೆಲ್ಲ ಕಾಮನ್ ಐಟಮ್ಸ್ ಕೊಡ್ಬೋದು. ಸೊ ನೋಡೋಣ, ಹೊಸ ಟೆಕ್ನಾಲಜಿ. ಇಲ್ಲಿ ಶುಗರ್ ಕೇನ್ ಜ್ಯೂಸ್ ರೆಡಿ ಆಯಿತು ಮಷೀನಿಂದ. Sugar cane what we just extracted. ಇದು ಇವಾಗ ಇಟ್ ವಿಲ್ ಟೇಕ್ 20 seconds ಟು ಕೂಲ್. ಸೊ 20 seconds ಅಲ್ಲಿ ನಾವು ಇದು ಆನ್ ಮಾಡಿದ ತಕ್ಷಣ ಅಲ್ಲಿ ಶುಗರ್ ಕೇನ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ವಿ ಕ್ಯಾನ್ ಕಮ್ ಬ್ಯಾಕ್ ಓವರ್ ಹಿಯರ್ ಫಾರ್ ದ ಫ್ಲೇಕ್ಸ್. ಇವಾಗ ನೋಡಿ ಶುಗರ್ ಕೇನ್ ಹಾಕ್ತೀನಿ. ಸೊ ಮೇಲ್ಗಡೆಯಿಂದ ಶುಗರ್ ಕೇನ್ ಹಾಕ್ತಾ ಇದ್ದಾರೆ. ಪ್ರೊಸೆಸ್ ನೋಡ್ಬೋದು ನೀವು ನೋಡಿ. ಎಸ್, ಫ್ರೀಸ್ ಆಗಿ ಬಂತು ನೋಡಿದ್ರ. ಹೌದು, ಯು ಕ್ಯಾನ್ ಸಿ ದ ಫ್ಲೇಕ್ಸ್. ಎಸ್. ಸೊ ವೀಕ್ಷಕರೇ, ಅಲ್ಲಿ ಅವರೇನು ಫಿಲ್ಮ್ ಮಾಡಿದ್ರು, ಸೊ ಅದು ಎಸ್ ನೀವು ಕಾಣ್ತಾ ಇರ್ಬೋದು, ಐಸ್ ಕ್ರೀಮ್ ರೂಪವನ್ನು ಪಡ್ಕೊಂಡು ಬರ್ತಾ ಇದೆ. ಅಂದರೆ ಏನು ದ್ರವ ರೂಪ ಇತ್ತು ಅದು ಘನರೂಪಕ್ಕೆ ಮಾರ್ಪಾಡಾಗಿದೆ. ಶುಗರ್ ಕೇನ್ ಬೇರೆ ಬೇರೆ ಫ್ಲೇವರ್ಸಲ್ಲಿ ಸಿಗುತ್ತೆ. ಯಾವ ಫ್ಲೇವರ್ ಬೇಕಾದರೂ ಟ್ರೈ ಮಾಡ್ಬೋದು. ಹೊಸ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ಕಂಪ್ಲೀಟ್ ಏನು ಒಂದು ಗ್ಲಾಸ್ ಹಾಕಿದ್ರೆ ಅಷ್ಟು ಕ್ವಾಂಟಿಟಿ ಬರುತ್ತಲ್ವ ಇಲ್ಲಿ. ಅಷ್ಟೇ ನೋಡಿ, ಈ ಥರ ಫ್ಲೇಕ್ಸ್ ಬರುತ್ತೆ. ಯು ಕ್ಯಾನ್ ಹ್ಯಾವ್ ಅ ಲುಕ್ ಇಟ್. ಓಕೆ. ಇದಕ್ಕೆ ನಾವು ಬೇಕು ಅಂದರೆ ನಾವು ವೆನ್ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ಶುಗರ್ ಕೇನ್ ಲೆಮನ್, ಜಿಂಜರ್ ಹಾಕಿದ್ರೆ ಇಟ್ ಸೆಲ್ಫ್ ಆಗಿ ಬರುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ ಜಿಂಜರ್, ಕೆಲವ್ರಿಗೆ ಚಾಟ್ ಮಸಾಲ ಬೇಕು ಅಂತಾರೆ. ಆ್ಯಂಡ್ ಸಿನ್ಸ್ ವಿ ಆಲ್ರೆಡಿ ಹ್ಯಾವ್ 7 ಫ್ಲೇವರ್ಸ್ ಇನ್ ಅ ಮೆನು, ನಾನು ಟಾಪಿಂಗ್ ಥರ ಕೊಟ್ಬಿಡ್ಬೋದು. ಶುಗರ್ ಕೇನ್ನ ಮಾತ್ರ ಹಾಕ್ಬಿಟ್ಟು ಟಾಪಿಂಗ್ ಥರ ಕೊಟ್ಬಿಡ್ತೀವಿ. ಅಫ್ಕೋರ್ಸ್ ಸಾಸಸ್ ಚೆನ್ನಾಗಿರಲ್ಲ. ನಾವು ಮಕ್ಕಳಿಗೆ ಅಗೇನ್ ವಿ ಹ್ಯಾವ್ ಅ ಸ್ಪ್ರಿಂಕ್ಲರ್ಸ್, ಚಾಕ್ಲೇಟ್ ಅದೆಲ್ಲನೂ ಇರುತ್ತೆ ನೋಡಿ. ಆ್ಯಕ್ಚುಲಿ ಜ್ಯೂಸ್ ಇದರಲ್ಲಿ ಕುಡಿಯೋದಕ್ಕಿಂತ ಇದು ಆ್ಯಕ್ಚುಲಿ ಕ್ವಾಂಟಿಟಿ ಇನ್ನೂ ಜಾಸ್ತಿ ಕಾಣಿಸ್ತಾ ಇದೆ ನಮಗೆ. ಅದನ್ನ ಈ ಥರ ಯು ವಿಲ್ ಗೆಟ್ ಇಟ್ ಲೈಕ್ ಅ ಮೌಂಟನ್. ಓಕೆ. ಸೊ ಆಲ್ಮೋಸ್ಟ್ ಒಂದು ಬೌಲ್ ಫುಲ್ ಆಗ್ತಾ ಇದೆ. ಅದು ಇನ್ನೂ ಹಾಕ್ತಾ ಇದ್ದೀರಾ ನಾವು? ಅದು ಫುಲ್ ಬೌಲ್ ಬರಬೇಕಲ್ವಾ? ಎಷ್ಟೊತ್ತು ಇದು ಇದರಲ್ಲಿ ಇರುತ್ತೆ ಅದು? ನಾಟ್ ವೆರಿ ಮಚ್, ಪ್ರಾಬ್ಲಿ 4 minutes 5 minutes. ಓಕೆ. ಅಷ್ಟೊತ್ತು ನಾವು ಇಟ್ಕೊಳ್ಳಲ್ಲ. ಐ ಥಿಂಕ್ ನಾವು ತಿನ್ಬಿಡ್ತೀವಿ. ಹೌದು, ಒಂದು ಬೌಲ್ ಹೆಚ್ಚು ಕಡಿಮೆ 2-3 minutesಲ್ಲಿ ತಿನ್ಬೋದು ಈಸಿಯಾಗಿ. ಬಟ್ ಏನೋ ಅಂದರೆ ಒಂದು ಸಜೆಷನ್ ನಾನು ಹೇಳೋದು, ನಾವು ಜನರಲ್ ಆಗಿ ಐಸ್ ಕ್ರೀಮ್ ತೊಗೊಂಡಿದ ತಕ್ಷಣ ಒಂದು ಫುಲ್ ಸ್ಪೂನ್ ತೊಗೊಂಡ್ಬಿಡ್ತೀವಲ್ಲ, ಆ ಥರ ತೊಗೋಬಾರ್ದು. ಸ್ವಲ್ಪ ತೊಗೊಂಡ್ರೆ ಯು ವಿಲ್ ಎಂಜಾಯ್ ಇಟ್. ಎಷ್ಟಿದೆ ಇದು ಪ್ರೈಸ್? ಇದು 50 rupees. 50 rupees. ಎನಿ ಟಾಪಿಂಗ್ ಯಾವ್ದು ಬೇಕು ಅಂದು, ಅದೇ ನಾನು ಹೇಳ್ದೆ ಅಲ್ಲ, ಚಾಟ್ ಮಸಾಲ, ಪೆರಿ ಪೆರಿ, ಮಕ್ಕಳಿಗೆ ಸ್ಪ್ರಿಂಕ್ಲರ್ಸ್, ಚಾಕ್ಲೇಟ್ ಬೇಸ್, ಎನಿಥಿಂಗ್, ಇಟ್ಸ್ ದ ಸೇಮ್ ಪ್ರೈಸ್. ಓಕೆ, ನೋಡೋಣ, ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಫಸ್ಟು ಶುಗರ್ ಕೇನ್ ಜ್ಯೂಸ್ ಇತ್ತು, ಆ ಜ್ಯೂಸ್ ಇವಾಗ ಐಸ್ ಕ್ರೀಮ್ ಥರ ಕನ್ವರ್ಟ್ ಆಗಿದೆ. ಅದು ಈ ಮಷೀನಿಂದ ನೋಡಿದ್ರಿ ನೀವು ಇಷ್ಟೊತ್ತಿಗೂ ಪ್ರೋಸೆಸ್ ಹೆಂಗಿತ್ತು ಅಂತ. ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಟ್ರೈ ಮಾಡೋಣ. ಓಹ್, ಅಂದರೆ ಹೆವಿ ಐಸ್ ಇರುತ್ತೆ ಅನ್ಸುತ್ತೆ. ಅದು ಇಟ್ ಇಸ್ ಫುಲ್ ಆಫ್ ಐಸ್ ಅಲ್ವಾ, ಲಿಕ್ವಿಡ್ ಫಾರ್ಮ್ ಅಲ್ವಾ. ಓಕೆ. ಒಂಥರ ಸೆನ್ಸಿಟಿವಿಟಿ ಇರೋರಿಗೆ ತುಂಬಾ ಕಷ್ಟ ಇದೆ. ಸೊ ಯು ಕ್ಯಾನ್ ಸಿ ದೇರ್ ಇಸ್ ನೋ ಮಿಕ್ಸ್ಚರ್. ನಾನು ಅಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮ ಕಣ್ಣು ಮುಂದೆನೇ ಮಾಡಿದ್ದೆ. ಎಸ್, ಹೌದು, ನಾವು ಅದನ್ನು ನೋಡಿದ್ವಿ. ಮತ್ತು ನಾನು ಪರ್ಸ್ನಲಿ ಎಂಜಾಯ್ ಮಾಡ್ತೀನಿ, ಯಾಕಂದರೆ ಕೋಲ್ಡು ಕುಡಿದು ಅಭ್ಯಾಸ ಇದೆ. ಆ ಕಾರಣಕ್ಕಾಗಿ ತುಂಬ ಚೆನ್ನಾಗಿದೆ ಇದು. ಕಬ್ಬನ್ನು ತಿಂದವರಿಗೆ ಗೊತ್ತಿರುತ್ತೆ, ಸೇಮ್ ಅದೇ ಫೀಲ್ ಕೊಡುತ್ತೆ ಇದು. ಅಲ್ಲಿ ಚಾಟ್ ಮಸಾಲ ಕೂಡ ಹಾಕ್ತಾ ಇದ್ದಾರೆ. ಇವಾಗ ಟೇಸ್ಟ್ ಸೀರಿಯಸ್ಲಿ ಕಬ್ಬನ್ನು ಹೇಗೆ ತಿಂತೀವಿ ನಾವು, ಈಗ ಜ್ಯೂಸ್ ಕುಡಿದ್ರೆ ಅದು ಬೇರೆ ಟೇಸ್ಟ್ ಆಗುತ್ತೆ. ಸೊ ಕಬ್ಬನ್ನು ನಾವು ಹೇಗೆ ಕಟ್ ಮಾಡ್ಕೊಂಡು ತಿಂತೀವಲ್ಲ, ಅದೇ ಟೇಸ್ಟ್ ಇದೆ ಇಲ್ಲಿ. ಅಗೇನ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಈ ಥರ ಟೆಕ್ನಾಲಜಿ ಇದೆ ಅಂತ ಗೊತ್ತಿರಲಿಲ್ಲ. ಸೊ ನೀವು ಹೇಗೆ ಇದನ್ನ ಶುರು ಮಾಡಬೇಕಾದ್ರೆ ಹೇಗೆ
ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಹಸ್ಬೆಂಡು ನಾನು 2 years ಬ್ಯಾಕ್ ವೆನ್ ವಿ ಸ್ಟಾರ್ಟೆಡ್ ಥಿಂಕಿಂಗ್ ಹಿಂಗೆ ಕೆಫೆ ಸ್ಟಾರ್ಟ್ ಮಾಡೋಣ ಅಂತ. ನನ್ನ ಮಗಳು ಬಂದುಬಿಟ್ಟು ಅದೇ ಹೇಳಿದೆ ಅಲ್ಲ, ಸ್ನ್ಯಾಕ್ ಕಟೋರಿ ಅಂತ, ಶಿ ವಾಂಟೆಡ್ ದ ಕಟೋರಿ ಫಾರ್ಮ್. ಆಮೇಲೆ ಪಾನಿಪುರಿ ವೆಂಡಿಂಗ್ ಮಿಷಿನ್ ತೊಗೊಂಡ್ವಿ. ಪಾನಿಪುರಿ ಟ್ರೈ ಆಗಲ್ಲ, ವಿ ನೀಡ್ ಸಮಥಿಂಗ್ ಯುನೀಕ್ ಅಂತ ವಿ ಥಾಟ್ ಅಬೌಟ್ ದ ಸ್ನೋಫ್ಲೇಕ್. ಆ್ಯಂಡ್ ಜನರಲಾಗಿ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಪರ್ಸ್ನಲ್ ಆಗಿ ವಿ ಟ್ರೈ ಲೈಕ್ 25 ಡಿಫ್ರೆಂಟ್ ವೆರೈಟೀಸ್. ನಾವು ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮ್ಯಾಂಗೋ ಮಿಲ್ಕ್ ಶೇಕು ಟ್ರೈ ಮಾಡಿದ್ವಿ. ಬಟ್ ಮ್ಯಾಂಗೋ ಮಿಲ್ಕ್ ಶೇಕ್ ಏನಾಗ್ತಾಯಿತ್ತು, ದ ಪಲ್ಪ್, ದ ಫ್ರೂಟ್ ಏನಿದೆಯೋ ಆ ಸ್ವೀಟ್ನೆಸ್ ಈ ಫಾರ್ಮಲ್ಲಿ ತುಂಬ ಕಮ್ಮಿ ಆಗ್ತಾಯಿತ್ತು. ಮತ್ತು ಶುಗರ್ ಆ್ಯಡ್ ಮಾಡೋದು ವಾಸ್ ನಾಟ್ ಅ ಪಾಯಿಂಟ್. ಏನಕ್ಕೆ ಆ್ಯಡ್ ಮಾಡಬೇಕು ಶುಗರ್ ಅಂತ. ಮತ್ತು ಶುಗರ್ ಕೇನ್ ಐಸ್ ಕ್ರೀಮ್ ಟ್ರೈ ಮಾಡಿದಾಗ ಹೊರಗಿಂದನೇ ಆ್ಯಕ್ಚುಲಿ ಶುಗರ್ ಕೇನ್ ತಂದು ಟ್ರೈ ಮಾಡಿದ್ವಿ. ಸಿನ್ಸ್ ದಟ್ ವಾಸ್ ಅ ಸಕ್ಸಸ್, ವಿ ಬಾಟ್ ದ ಶುಗರ್ ಕೇನ್ ಮಷೀನ್ ಆಲ್ಸೋ. The intention was to give something different customers ಗೆ, but of course pocket friendly. ಸೊ ನಿಮಗೆ ನಾನು ಜಸ್ಟ್ ಪರ್ಸ್ನಲ್ ಕ್ವಶನ್ ಇದು ಇನ್ವೆಸ್ಟ್ಮೆಂಟ್ಗೆಲ್ಲ ಎಷ್ಟು ಆಯಿತು ಇದು? ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಮಷಿನ್ಸಿಂದ ವರ್ಕ್ ಆಗ್ತದೆ. ಹಾಂ, ಎಲ್ಲ ಬಂದು ಮಷೀನ್ಸ್ ಕಾಸ್ಟ್ ಆನ್ ಆನ್ ಆವ್ರೇಜ್ ಅರೌಂಡ್ 8 to 9 lakhs ಆಗಿದೆ ಕಂಪ್ಲೀಟ್. ಎಸ್, ಎವ್ರಿಥಿಂಗ್. ಅಂದರೆ ನಾನು ಹೇಳ್ತಾ ಇರೋದು ಇವನ್ ದ ಎಲೆಕ್ಟ್ರಿಕ್ ಚಿಮ್ನಿಯಿಂದ ಹಿಡಿದು, ಅವನ್ನಿಂದ ಹಿಡಿದು, ಆಯಿಲ್ ಫ್ರೈಯರಿಂದ ಹಿಡಿದು, ನಾನು ಮೋಮೋ ಮೇಕರಿಂದ, ಎವ್ರಿಥಿಂಗ್ ಟೋಟಲಿ ಅರೌಂಡ್ 9 lakhs ಅಂತ, ಪ್ಲಸ್ ಓ ಮೈನಸ್ 50 ಎಕ್ಸಾಕ್ಟಾಗಿ ನನ್ನ ವಿತ್ ಟ್ಯಾಕ್ಸ್ ವಿತೌಟ್ ಟ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಸೊ ಅರೌಂಡ್ 9 lakhs ಆಗುತ್ತೆ. ಪಂಚ್ ಪೆರಿ ಪೆರಿ ತುಂಬ ಚೆನ್ನಾಗಿದೆ. ಅಂದರೆ ಎರಡಕ್ಕೂ ಡಿಫ್ರೆನ್ಸ್ ಬೇರೆ ಬೇರೆ ಗೊತ್ತಾಗುತ್ತೆ ನಮಗೆ. ಫಸ್ಟ್ ಹಾಕಿದ್ದೆ ಬೇರೆ ಚಾಟ್ ಮಸಾಲ, ಮತ್ತು ಇವಾಗ ಪಂಚ್ ಪೆರಿ ಪೆರಿ ಹಾಕಿದ್ದಾರೆ. ಸೀರಿಯಸ್ಲಿ ಚೆನ್ನಾಗಿದೆ. ಒಂದು ಸರ್ತಿ ಮೇಡಮ್ ಇದು ಅಡ್ರೆಸ್ಸು ಕರೆಕ್ಟಾಗಿ ಹೇಳ್ತೀರಿ ನಮ್ಮ ವೀಕ್ಷಕರಿಗೆ? ಸರ್ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ನಿಮಗೆ KR ರೋಡಲ್ಲಿ ಗಡಿ ಅಪಾರ್ಟ್ಮೆಂಟ್ಸ್ ಗೊತ್ತಿದ್ರೆ, ಬಸವನಗುಡಿ ಗಡಿ ಅಪಾರ್ಟ್ಮೆಂಟ್ಸ್, ಟಾಟಾ ಸಿಲ್ಕ್ ಫಾರ್ಮ್ ಬಸ್ ಸ್ಟಾಪ್ ಇದೆ, ಅದ್ರ 2 roads ಪ್ಯಾರಲಲ್ಲೇ ನಿಮಗೆ ಫ್ಯೂಚರ ಡಿಜಿಟಲ್ ಪ್ರಿಂಟ್ ಅಂತ ಇದೆ, ರೈಟ್ ಆಪೋಸಿಟ್ ಟು ದಟ್. ಗೂಗಲ್ ಲೊಕೇಶನ್ ಅಂದರೆ ಬಸವನಗುಡಿ ಇಲ್ಲ, ಇವಾಗ ಸ್ನ್ಯಾಕ್ ಕಟೋರಿ ಅಂತಲೇ ಹಾಕ್ಬೋದು. ವಿ ಆರ್ ಅವೈಲಬಲ್ ಆನ್ ಗೂಗಲ್.